ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಲೋಕದ ಪಕ್ಕದಲ್ಲೇ ಒಂದು ರಹಸ್ಯ ಲೋಕ ಇದೆ. ಅದೇ ಮಾಯಾಲೋಕ. ಅಲ್ಲಿ ನೇರಳೆ ಬಣ್ಣದ ಆಕಾಶದ ಕೆಳಗೆ ನಕ್ಷತ್ರಗಳು ಬೆಂಕಿಯಂತೆ ಹೊಳೆಯುತ್ತವೆ, ಮರಗಳು ಮಾತಾಡುತ್ತವೆ, ನದಿಗಳು ಹಾಡುತ್ತವೆ. ಆ ಮಾಯಾಲೋಕವನ್ನು ಶಕ್ತಿಯ ಪ್ರತೀಕವಾದ ಮಾಯಾದೇವಿ ಆಳುತ್ತಿದ್ದಳು. ಆದರೆ ಶಾಂತಿ ಶಾಶ್ವತವಾಗಿರಲಿಲ್ಲ. ಒಂದು ದಿನ ಕತ್ತಲಿನಿಂದ ವಿನಾಶದ ರಾಜ ತಮೋರಾಜ ಎದ್ದನು. ಅವನ ಹೆಜ್ಜೆಯೊಡನೆ ಆಕಾಶ ಕಪ್ಪಾಯಿತು, ಬೆಳಕು ನಡುಗಿತು ಮತ್ತು ಈ ಮಾಯಾಲೋಕ ಇವತ್ತು ನನ್ನದು ಎಂಬ ಅವನ ಘೋಷಣೆ ಲೋಕವನ್ನೇ ಕಂಪಿಸಿತು. ಅದೇ ಕ್ಷಣದಲ್ಲಿ ಮಾನವ ಲೋಕದಲ್ಲಿ ಸಾಮಾನ್ಯ ಜೀವನ ನಡೆಸುತ್ತಿದ್ದ ಅರಿನ್ ಎಂಬ ಹುಡುಗನನ್ನು ಬೆಳಕಿನ ವೃತ್ತ ಆವರಿಸಿತು. ಕಣ್ಣು ತೆರೆದಾಗ ಅವನು ಮಾಯಾಲೋಕದಲ್ಲಿ ನಿಂತಿದ್ದ. ಮಾಯಾದೇವಿ ಅವನೊಳಗಿನ ಭಯರಹಿತ ಮನಸ್ಸನ್ನು ಕಂಡು ಅವನ ಕೈಗೆ ಮಾಯಾ ತಲವಾರವನ್ನು ನೀಡಿ, ನೀನೇ ನಮ್ಮ ಆಶೆ ಎಂದಳು. ಅರಿನ್ ಯುದ್ಧದ ಅಭ್ಯಾಸ ಮಾಡಿ ಮಾಯಾ ಮೃಗಗಳ ವಿರುದ್ಧ ಹೋರಾಡಿ ನೋವು ಮತ್ತು ಬೆವರು ನಡುವೆಯೂ ಹಿಂತಿರುಗದ ಧೈರ್ಯ ಬೆಳೆಸಿಕೊಂಡನು. ಕೊನೆಗೆ ಮಿಂಚು, ಬೆಂಕಿ ಮತ್ತು ಕತ್ತಲಿನಿಂದ ಕೂಡಿದ ತಮೋರಾಜನ ಕೋಟೆಯಲ್ಲಿ ಭಾರೀ ಯುದ್ಧ ನಡೆಯಿತು. ನೀನು ಯಾರು ಎಂಬ ತಮೋರಾಜನ ಪ್ರಶ್ನೆಗೆ ನಾನು ಭಯವನ್ನೇ ಗೆದ್ದವನು ಎಂದು ಅರಿನ್ ಉತ್ತರಿಸಿದ ಕ್ಷಣದಲ್ಲೇ ಅಂತಿಮ ದಾಳಿ ನಡೆಯಿತು. ಕತ್ತಲೆ ಚೂರಾಗಿ ಕರಗಿತು, ಮಾಯಾಲೋಕ ಮತ್ತೆ ಬೆಳಕಿನಿಂದ ತುಂಬಿತು, ನದಿಗಳು ಹಾಡಿದವು, ಆಕಾಶ ಮಿಂಚಿತು. ಮಾಯಾದೇವಿ ನಿಜವಾದ ಶಕ್ತಿ ಹೃದಯದಲ್ಲಿದೆ ಎಂದು ಹೇಳಿದಳು. ಅರಿನ್ ಮಾನವ ಲೋಕಕ್ಕೆ ಹಿಂತಿರುಗಿದರೂ ಮಾಯಾಲೋಕದ ಕಥೆ ಅಲ್ಲಿಯೇ ಮುಗಿಯಲಿಲ್ಲ. ಅದು ಇನ್ನೂ ಮುಂದುವರಿಯುತ್ತದೆ.